ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಕೊಲ್ಲಿ ರಾಷ್ಟ್ರಗಳಲ್ಲಿ ಯುದ್ಧ ಶುರುವಾಗಿ 37 ದಿನ ಆಗಿದೆ. ಇವತ್ತಿನವರೆಗೂ ಕೂಡ ನಿಲ್ಲುವಂತಹ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಮತ್ತೊಂದ್ ಕಡೆ ಪಾಪ ಆಟೋ ಚಾಲಕರು ವಿಪರೀತ ಪರದಾಡ್ತಾ ಇದ್ದಾರೆ. ಅದರಲ್ಲೂ ಬೆಂಗಳೂರಲ್ಲಿ ನಿಲ್ತಾ ಇಲ್ಲ ಆಟೋ ಚಾಲಕರ ಪರದಾಟ. ಸರ್ಕಾರಕ್ಕೆ ಬೇಡವಾಯ್ತಾ ಆಟೋ ಚಾಲಕರ ಸಮಸ್ಯೆ? ನಮ್ಮ ಸಮಸ್ಯೆ ಬಗ್ಗೆ ಯಾರು ಮಾತಾಡ್ತಾ ಇಲ್ಲ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಕಲ್ಯಾಣ ನಗರ ಬಂಕ್ನಲ್ಲಿ LPG ಸಿಗದೆ ಪಾಪ ಆಟೋ ಚಾಲಕರು ಪರದಾಡ್ತಾ ಇದ್ದಾರೆ. ಕಳೆದ 4 ದಿನದಿಂದ LPG ಸಿಗದೆ ಗೋಳಾಡ್ತಾ ಇದ್ದಾರೆ ಆಟೋ ಡ್ರೈವರ್ಗಳು. ಬಂಕ್ನಿಂದ ಬಂಕ್ಗೆ ಅಲೆದು ಸುಸ್ತಾಗ್ಬಿಟ್ಟಿದ್ದಾರೆ. ಎಲ್ಲೋ ಬೆರಳೆಣಿಕೆಯಷ್ಟು ಬಂಕ್ಗಳು ಮಾತ್ರ ಓಪನ್ ಆಗಿರುತ್ತೆ, ಬಟ್ ಅಲ್ಲಿ ದೊಡ್ಡ ಕ್ಯೂ ಇರುತ್ತೆ. ಇನ್ನು ಆಲ್ಮೋಸ್ಟ್ ಬೇರೆ ಬೇರೆ ಬಂಕ್ಗಳೆಲ್ಲ ಬಾಗಿಲು ಹಾಕಿದಾವೆ, ಕ್ಲೋಸ್ ಆಗಿದೆ. ಸ್ಟಾಕ್ ಇರೋ ಕಡೆ ಕ್ಯೂ ನಿಂತ್ಕೊಳ್ಬೇಕು. ಅದು ಸಿಗುತ್ತೋ ಸಿಗಲ್ವೋ ಗೊತ್ತಿಲ್ಲ, ಅಷ್ಟು ದೊಡ್ಡ ಕ್ಯೂಗಳಿದೆ. ಕಳೆದ 4-5 ದಿನಗಳಿಂದಲೂ ಕೂಡ ಇದೇ ಪರಿಸ್ಥಿತಿ ಆಗ್ಬಿಟ್ಟಿದೆ ಆಟೋ ಚಾಲಕರದ್ದು. ಬಂಕಿಂದ ಬಂಕ್ಗೆ ಅಲ್ದು ಸುಸ್ತಾಗ್ಬಿಟ್ಟಿದ್ದಾರೆ. ಊಟ ತಿಂಡಿ ಕೆಲಸ ಕಾರ್ಯ ಎಲ್ಲ ಬಿಟ್ಟು ಬಂಕ್ ಮುಂದೆ ವೇಟ್ ಮಾಡೋದೇ ಈಗ ಫುಲ್ ಟೈಮ್ ಡ್ಯೂಟಿ ಆಗಿದೆ. ಬಾಡಿಗೆ ಇಲ್ಲದೆ ಜೀವನ ನಡೆಸೋದು ಬಹಳ ಕಷ್ಟ ಆಗ್ತಾ ಇದೆ ಅಂತ ಅಳಲ್ ತೋಡ್ಕೊಂಡಿದ್ದಾರೆ. EMI ಇದೆ, ಮನೆ ಬಾಡಿಗೆ, ದಿನಸಿ, ಹೇಗಿದನ್ನೆಲ್ಲ ತರೋದು ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ನಮ್ಮ ಸಮಸ್ಯೆ ಬೇಗ ಬಗೆಹರಿಸಿ ಅಂತ ಆಟೋ ಚಾಲಕರು ಮನವಿ ಮಾಡ್ಕೊಳ್ತಾ ಇದ್ದಾರೆ. ಬಂಕ್ ಕ್ಲೋಸ್ ಇದ್ರೂ ಕೂಡ ಬಂಕ್ ಮುಂದೆ ಆಟೋವನ್ನ ನಿಲ್ಲಿಸಿದ್ದಾರೆ ಡ್ರೈವರ್ಗಳು. 3 ದಿನಗಳಿಂದ LPG ಅನ್ನ ಕೊಡ್ತಾ ಇದ್ದಂತಹ ಬಂಕ್ಗಳೇನಿದಾವೆ ಅವು ಕೂಡ ಇವತ್ತು ನೋ ಸ್ಟಾಕ್ ಅಂತ ಬೋರ್ಡ್ಗಳನ್ನ ಹಾಕಿದೆ. ಸದ್ಯ ನಾನು ಕಲ್ಯಾಣ ನಗರದ ಆಟೋ LPG ಬಂಕ್ನ ಮುಂಭಾಗ ಇದ್ದೀನಿ. ನಾನು ನಿಮಗೆ ದೃಶ್ಯದಲ್ಲಿ ಕೂಡ ತೋರಿಸುವಂತ ಪ್ರಯತ್ನ ಮಾಡ್ತೀನಿ. ಇದು ಕಳೆದ 3-4 ದಿನಗಳಿಂದ ಈ ಒಂದು ಜಾಗದಲ್ಲಿ ಸರತಿ ಸಾಲಿನಲ್ಲಿ ನಿಂತು ಆಟೋಗಳು LPG ಹಾಕಿಸ್ಕೊಳ್ಳುವಂತ ಕೆಲಸ ಆಗ್ತಾ ಇತ್ತು. ಇಲ್ಲಿರುವಂತಹ ಬಂಕ್ನಲ್ಲಿ 4 ಪಂಪ್ಗಳ ಮೂಲಕ LPG ತುಂಬಿಸುವಂತ ಕೆಲಸವನ್ನ ಇಲ್ಲಿನ ಸಿಬ್ಬಂದಿ ಮಾಡ್ತಾ ಇದ್ರು. ಆದ್ರೆ ಇವತ್ತು ಸಂಪೂರ್ಣವಾದಂತಹ ಒಂದು ಚಿತ್ರಣ ಬದಲಾಗಿದೆ. ಯಾಕೆಂತಂದ್ರೆ LPG ನೋ ಸ್ಟಾಕ್ ಅಂತ ಹೇಳಿ ಬೋರ್ಡ್ ಹಾಕಲಾಗಿದೆ. ಸೊ ಹಂಗಾಗಿ ಯಾವುದೇ ರೀತಿಯಾದಂತಹ ಒಂದು LPG ತುಂಬಿಸುವಂತ ಕೆಲಸ ಆಗ್ತಾ ಇಲ್ಲ. ಆದ್ರೆ ಬೆಂಗಳೂರಿನಲ್ಲಿ ಬೇರೆ ಎಲ್ಲಾ ಕಡೆನೂ LPG ಸಿಗದಿತ್ತಿರುವಂತ ಸಂದರ್ಭದಲ್ಲಿ ಈ ಒಂದು ಬಂಕ್ನಲ್ಲಿ LPG ಸಿಗ್ತಾ ಇತ್ತು. ಹಾಗಾಗಿನೇ ಇಲ್ಲಿ ಬೇರೆ ಬೇರೆ ಭಾಗಗಳಿಂದ ಅಂದ್ರೆ KR ಪುರಂ ಆಗಿರ್ಬೋದು, ಮಹದೇವಪುರ, ಈ ಎಲ್ಲ ಭಾಗಗಳಿಂದ ಇಲ್ಲಿ ಬಂದು LPG ಹಾಕಿಸ್ಕೊಳ್ಳುವಂತ ಕೆಲಸವನ್ನ ಮಾಡ್ತಾ ಇದ್ರು. ಅಂದ್ರೆ ಆಟೋ ಚಾಲಕರಿಗೆ ಎಲ್ಲೊಂದ್ ಕಡೆ ಹೋಪ್ ಇದೆ, ಇಲ್ಲ ಇಲ್ಲಿ ಮತ್ತೆ LPG ಬರ್ಬೋದು, LPG ಬಂದ್ರೆ ಕ್ಯೂನಲ್ಲಿ ನಿಂತ್ರೆ ನಾನೇ ಮೊದಲನಾಗಿ LPG ಹಾಕಿಸ್ಕೊಳ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಈಗಾಗಲೇ ಒಂದಷ್ಟು ಆಟೋ ಚಾಲಕರು ಕಾಯುವಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದು ಆಟೋ ಚಾಲಕರಾದ್ರೆ ಮತ್ತೊಂದಷ್ಟು ಜನ ಆಟೋ ಚಾಲಕರು ಇಲ್ಲಿ ಬಂದು ಬಂಕ್ನ ಬಳಿ ಬಂದು ಇಲ್ಲಿ ಸಿಗ್ತಾ ಇದೆ, LPG ಸಿಗ್ತಾ ಇದೆಯಾ ಸಿಗ್ತಾ ಇಲ್ವಾ ಅನ್ನುವಂತಹ ಒಂದು ಪ್ರಶ್ನೆಯನ್ನ ಮಾಡಿ ಮತ್ತೆ ವಾಪಸ್ಸು ಮನೆಗೆ ತೆರಳುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಸೊ ನಮ್ ಜೊತೆಗೆ ಒಬ್ರು ಆಟೋ ಚಾಲಕರಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್, ಈಗ ನಿಮ್ಮ ಆಟೋಗೆ LPG ಸಿಗ್ತಾ ಇದೆಯಾ ಸರ್? ಇಲ್ಲ ಸರ್, LPG ಸಿಗ್ತಾ ಇಲ್ಲ ಸರ್. 4 ದಿನ ಆಯ್ತು ನಾವು ಆಟೋಗೆ ಹೋಗಿ. ನೀರ್ ಬಿಲ್ಲು, ಲೈಟ್ ಬಿಲ್ಲು, ಕರೆಂಟ್ ಬಿಲ್ಲು ಇದೆಲ್ಲ ಕಟ್ಟಬೇಕು ಅಂದ್ರೆ ನಮ್ಮ ಆಟೋ ದುಡ್ದಿನೇ ಕೂಡ ಕಟ್ಟಬೇಕು. ಈ ಆಟೋ EMI, ನಮ್ಮ ಪರ್ಸ್ನಲ್ ಲೋನ್ಗಳು ಇವೆಲ್ಲನೂ ನಾವು ಆಟೋಲ್ಲಿ ದುಡ್ದೇ ಮಾಡಬೇಕು. ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಎರಡೂ ಸೇರಿ ನಮಗೆ ಏನಾದರೂ ತೀರ್ಮಾನ ತಗೊಂಡು ನಮ್ಗೆ ಆದಷ್ಟು ಬೇಗ ನಮಗೆ ಸಹಕಾರ ಮಾಡಬೇಕು ಸರ್. ನಾವು ಇಷ್ಟೇ ಕೇಳ್ಕೊಂತೀವಿ ಸರ್. ಸರ್, ಈಗ ಮತ್ತೆ ಜೀವನ ಹೆಂಗೆ? ಈಗ LPG 4 ದಿನ ಆಯ್ತು ಅಂತ ಹೇಳ್ತೀರಾ, ಜೀವನ ಹೆಂಗೆ? ಕಷ್ಟ ಆಗಿದೆ ಸರ್, ಕಷ್ಟ ಆಗಿದೆ. 4 ಜನಕ್ಕೆ ಹೆಂಗೆ ಆಗ್ತದೋ ಹಂಗೆ ನಮಗೂ ಕೂಡ ಆಗ್ತದೆ ಅಂತೇಳಿ ಧೈರ್ಯ ಮಾಡ್ಕೊಂಡು ಸುಮ್ಮನೆ ಇವತ್ತು ಸರೋಗುತ್ತೆ, ನಾಳೆ ಸರೋಗುತ್ತೆ ಅಂದ್ಕೊಂಡು ನಾವು ಧೈರ್ಯದಿಂದ ಇದ್ದೀವಿ ಸರ್. ಧೈರ್ಯ ತಪ್ಪಿದ್ರೆ ಬೇರೆ ಜೀವನನೇ ಇಲ್ಲ ಅನ್ನಿಸ್ಬಿಟ್ಟಿದೆ ಸರ್. ಅಂದ್ರೆ ಇದು ಆಟೋ ಚಾಲಕರು ಹೇಳ್ತಾ ಇರುವಂತ ಮಾತು. ಕೇವಲ ಇವರೊಬ್ರು ಮಾತ್ರ ಅಲ್ಲ, ಯಾವ ಆಟೋ ಚಾಲಕರಿಗೆ LPG ಸಿಗ್ತಾ ಇಲ್ಲ, ಬಹುತೇಕ ಆಟೋ ಚಾಲಕರ ಸಮಸ್ಯೆನೂ ಕೂಡ ಇದೇ ಆಗಿದೆ. ಸೊ ಆದಷ್ಟು ಬೇಗ ಸರ್ಕಾರ ನಮ್ಮ ಸಮಸ್ಯೆಯನ್ನು ಆಲಿಸ್ಬೇಕು. ಯಾಕೆಂತಂದ್ರೆ ಸರ್ಕಾರ ಮನಸ್ಸು ಮಾಡಿದ್ರೆ ಸಮಸ್ಯೆಗಳನ್ನ ಬಗೆಹರಿಸುವಂಥದ್ದು ದೊಡ್ಡದೇನಲ್ಲ. ಕ್ಷಣ ಮಾತ್ರದಲ್ಲಿ ಸಮಸ್ಯೆಗಳನ್ನ ಬಗೆಹರಿಸಬಹುದು. ಆದ್ರೆ ನಮ್ಮನ್ನ ಕಡೆಗಣನೆ ಮಾಡ್ತಾ ಇದೆ, ನಮ್ಮನ್ನ ಮರ್ತಿರುವಂಥದ್ದು ಸರಿಯಲ್ಲ. ಸೊ ಈಗಲಾದ್ರೂ ಸರ್ಕಾರ ನಮ್ಮ ಕಡೆ ಗಮನ ಹರಿಸಬೇಕು, ನಮಗಾಗ್ತಾ ಇರುವಂತಹ ಸಮಸ್ಯೆಯನ್ನು ಬಗೆಹರಿಸುವಂತ ಕೆಲಸವನ್ನ ಮಾಡಬೇಕು ಅನ್ನುವಂಥ ಒಂದು ಒತ್ತಾಯವನ್ನ ಸರ್ಕಾರಕ್ಕೆ ಮಾಡ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ರವೀಂದ್ರ ಜೊತೆ ಉಲ್ಲಾಸ ಸ್ಕಿರ್ವಾಸ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.